ನಮಸ್ಕಾರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಬಂಧುಗಳಿಗೆ ನನ್ನ ಪ್ರಣಾಮಗಳು. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಈ ಒಂದು ಅಂಕಣದಲ್ಲಿ ನಾನು ಭಾರತಕ್ಕೆ ಸಂಬಂಧಪಟ್ಟ, ನಮ್ಮ ಅಸ್ಮಿತೆಗೆ ಸಂಬಂಧಪಟ್ಟ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಇವತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಒಂದು ಆಯಾಮವನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಏನದು ಹಾಗೆ ಅಂತ ನೋಡಿ. ಬೇಕಾದಷ್ಟು ದೇಶಗಳಿದೆ. ಇಟಲಿ, ಜರ್ಮನಿ, ಫ್ರಾನ್ಸ್, ಜಪಾನ್, ರಷ್ಯಾ, ಇಸ್ರೇಲ್, ಚೀನಾ, ಈ ಥರ ತುಂಬ ದೇಶಗಳಿದೆ. ಕೆಲವು ನಮಗಿಂತ ಪುಟ್ಟ ದೇಶಗಳವು. ಆದರೆ ಅಲ್ಲಿನ ಸಂವಿಧಾನ ಅವರ ಭಾಷೆಯಲ್ಲಿದೆ. ವಿಚಿತ್ರ ನೋಡಿ, ನಮ್ಮ ಸಂವಿಧಾನ ಇರುವಂಥದ್ದು ಪ್ರಮುಖವಾಗಿ ಇಂಗ್ಲೀಷ್ನಲ್ಲಿ, ಅದರ ರಚನೆ ಆಗಿರೋದು ಇಂಗ್ಲೀಷ್ನಲ್ಲಿ, ಮತ್ತು ಪೂರ್ಣವಾಗಿ ಅದು ಭಾರತೀಯ ಭಾಷೆಗಳಿಗೆ ಭಾಷಾಂತರ ಆಗಿಲ್ಲ. ಭಾಗಶಃ ಆಗಿದೆ, ಆದರೆ ಪೂರ್ಣವಾಗಿ ಆಗಿಲ್ಲ. ಇದು ಒಂದು ಬಹಳ ವಿಚಿತ್ರವಾದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಾರು ಸಂಗತಿಗಳು ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿದ್ರೆ, 16,000 ವರ್ಷಗಳ ಪರಂಪರೆಯ ನಮ್ಮ ದೇಶದಲ್ಲಿ ಒಳ್ಳೆಯ ಗುರುಕುಲಗಳಿದ್ವು, ಒಳ್ಳೆಯ ವಿಶ್ವವಿದ್ಯಾಲಯಗಳಿದ್ವು, ಅನೇಕ ಭಾಷೆಗಳು, ಅನೇಕ ಸಮುದಾಯಗಳು, ಅದ್ಭುತವಾದ ಸಂಸ್ಕೃತಿ ನಮ್ಮದು. ಸುಮಾರು 200 ವರ್ಷಗಳ ಹಿಂದೆ ಪೂರ್ಣ ನಿಯಂತ್ರಣಕ್ಕೆ ನಮ್ಮ ದೇಶವನ್ನು ಕೈಗೆ ತಗೊಂಡ ಬ್ರಿಟಿಷರೇನು ಮಾಡಿದ್ರು, ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು, ಗುರುಕುಲಗಳನ್ನು, ಉದ್ಯಮವನ್ನು ಮತ್ತು ಕೃಷಿ ವ್ಯವಸ್ಥೆಯನ್ನು ನಾಶ ಮಾಡಿದ್ರು. ಹಾಗಾಗಿ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದು ಭಾಳ ಭಯಾನಕವಾದ ವಿಷಯ. ಇದು ಎಷ್ಟು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪೂರ್ಣವಾಗಿ ನಾಶ ಮಾಡಿದ್ರಿಂದ, ಮೆಕಾಲೆ ಶಿಕ್ಷಣ ಬಂದಿದ್ದರಿಂದ ನಮ್ಮಲ್ಲೇನೋ ಒಂದು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳು ಶಿಕ್ಷಣನ ಪ್ರಾರಂಭ ಮಾಡಿದ್ದೆ ಬ್ರಿಟಿಷರು ಹಾಗೆ ಅಂತ. ಇಲ್ಲಿ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದು ಯಾರಾದರೂ ಇದ್ದರೆ ಬ್ರಿಟಿಷರು. ಈ ಥರ ಬಹಳ ವಿಚಿತ್ರವಾದ ಒಂದು ತಪ್ಪು ಪೂರ್ವಗ್ರಹಗಳು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದೆ. ಸರಿನಾ? ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಕಳೆದ ಸುಮಾರು 200 ವರ್ಷಗಳಲ್ಲಿ ಏನು ಇಂಗ್ಲೀಷ್ ಶಾಲೆಗಳಲ್ಲಿ ಜನ ಕಲಿತರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಅವ್ರದ್ದೇನೋ ಒಂದು ಪ್ರಾಧಾನ್ಯ ಇತ್ತು. ಈ ಕಾರಣಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಆ ಒಂದು ಮನಸ್ಥಿತಿನಲ್ಲಿ ಬದಲಾವಣೆ ಆಗಲೇ ಇಲ್ಲ. ನಮ್ಮ ಭಾಷೆಗಳನ್ನು ತರಬೇಕು ಹಾಗೆ ಅಂತ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಬಹಳ ಒಳ್ಳೆಯ ಒಂದು ಅಂಶ ಇತ್ತು. ಅಂದರೆ ಭಾರತೀಯ ಭಾಷೆಗಳನ್ನು ತರೋ ಅಂಥ ಒಂದಿದು. ಒಂದು ಆಶ್ಚರ್ಯಪಡೋವಂಥದ್ದು ಅಂತ ಹೇಳಿದ್ರೆ, ಸಂಸ್ಕೃತ ಭಾಷೆಯನ್ನು, ಬಹಳ ಶಕ್ತ ಭಾಷೆ ಅದು, ಆ ಭಾಷೆಯನ್ನು ಭಾರತದ ಅಧಿಕೃತ ಭಾಷೆ ಮಾಡಬೇಕು ಹಾಗೆ ಅಂತ. ಆ ಒಂದು ಮನವಿಗೆ ಸಹಿ ಹಾಕಿದವರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕೂಡ ಒಬ್ಬರು. ಅವರು ಸಂಸ್ಕೃತ, ಹಿಂದಿ, ಇಂಗ್ಲೀಷ್, ಮರಾಠಿ ಎಲ್ಲ ಭಾಷೆಗಳಲ್ಲಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು. ಇವತ್ತಿಗೆ ಹೌದೇ ಅನಿಸೋಂಥ ಆಶ್ಚರ್ಯಪಡೋಂಥ ವಿಷಯ. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಎಲ್ಲ ನಮ್ಮ ಭಾರತೀಯ ಭಾಷೆಗಳನ್ನು ಆಪೋಚನ ತಾಳ್ತಾ ಇದೆ, ತಗೊಂಡಿದೆ. ಭಾರತೀಯ ಭಾಷೆಗಳು ತಮ್ಮ ಅಸ್ತಿತ್ವಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲದನ್ನೂ ಕೂಡ ಇಂಗ್ಲೀಷ್ನಲ್ಲಿ ರಚನೆ ಮಾಡಬೇಕು, ಅನಂತರ ಅದು ಅನುವಾದ ಆಗಬೇಕು ಹಾಗೆ ಅಂತ. ಅನುವಾದ ಕ್ಷೇತ್ರಕ್ಕೆ, ಭಾಷಾಂತರ ಕ್ಷೇತ್ರಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅದನ್ನು ಕೂಡ ನಾವು, ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಕೊಡ್ತಾ ಇಲ್ಲ. ಈ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಹಲವಾರು ತಪ್ಪು ಅನುವಾದಗಳಾಗಿದೆ, ಈಗಲೂ ಕೂಡ ಆಗ್ತಾ ಇದೆ. ಸಂವಿಧಾನ ಅಂತಂದರೆ ಏನು? 1935 ಆ್ಯಕ್ಟ್ ಇತ್ತು. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ಅದರ ಪ್ರಧಾನ ಅಂಶಗಳನ್ನು ತಗೋಬೇಕು ಹಾಗೆ ಅಂತ. ಬ್ರಿಟಿಷರಿದ್ದಾಗ 1935ರಲ್ಲಿ ಏನು ಬಂತೋ, ಬ್ರಿಟಿಷ್ ಪಾರ್ಲಿಮೆಂಟರಿ ಸಮಿತಿ ಏನದನ್ನು ಸಿದ್ಧಪಡಿಸುತ್ತೋ ಅದನ್ನೇ ಮುಂದುವರಿಸಬೇಕು ಹಾಗೆ ಅಂತ, ಅದನ್ನೇ ಪ್ರಧಾನವಾಗಿ ಇಟ್ಕೋಬೇಕು ಹಾಗೆ ಅಂತ. ಏಕೆ ಅಂತ ಹೇಳಿದ್ರೆ, ಯಾವ ಒಂದು ಸಂದರ್ಭದಲ್ಲಿ, ಯಾವ ಒಂದು ಕಾಲಘಟ್ಟದಲ್ಲಿ ಈ ಎಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚರ್ಚೆಗಳು ನಡೀತಾ ಇತ್ತೋ ಅದು ಸಂಘರ್ಷದ ಕಾಲ.
ದೇಶದಲ್ಲಿ ಮತೀಯ ಗಲಭೆಗಳಿತ್ತು, ದೇಶ ವಿಭಜನೆ ಆಗ್ತಾಯಿತ್ತು, ಸ್ವಾತಂತ್ರ್ಯ ಹೋರಾಟ ಕೊನೆಗೊಳ್ತಾ ಇದ್ದಾಗ ಬಹಳ ಭಯಾನಕವಾದ ಸ್ಥಿತಿ ಇತ್ತು. ಈ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಈಗ ಹೊಸದೊಂದು ಸಂವಿಧಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನು 1935 ಒಂದು ಸಮಿತಿ ಸಿದ್ಧಪಡಿಸಿರೋ ಅಧಿನಿಯಮಗಳು ಅವೆಲ್ಲ ಇದೆ, ಅದನ್ನು ಪ್ರಧಾನವಾಗಿ ಇಟ್ಕೋಬೇಕು ಹಾಗೆ ಅಂತ. ಆ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಪೂರ್ಣವಾಗಿ ಇಂಗ್ಲೀಷ್ನಲ್ಲೇ ಅದನ್ನೆಲ್ಲ ಸಿದ್ಧಪಡಿಸಲಾಯಿತು. ಅಂಬೇಡ್ಕರ್ ಅದನ್ನು ಕೂಡ ಹೇಳಿದ್ದಾರೆ ಒಂದು ಸರಿ, ನಾನು ಇದಕ್ಕೆ ಒಂದು ಪದವನ್ನೂ ಸೇರಿಸಿಲ್ಲ ಹಾಗೆ ಅಂತ. ಇದೆಲ್ಲದನ್ನು ಕೂಡ ನಾವು ಬಹಳ ಗಮನ ಇಟ್ಟು ವಿಶ್ಲೇಷಣೆ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಮುಂದೆ ಅಂದರೆ ಸಂವಿಧಾನ ಅಂಗೀಕಾರ ಆಯಿತು, ನಮಗೆಲ್ಲ ಗೊತ್ತೇ ಇದೆ. 26 ಜನವರಿ 1950 ಇದು ಸಂವಿಧಾನದ ಅನುಷ್ಠಾನ ಆಯಿತು. ಅದರ ನಂತರ ಇದು ಭಾರತೀಯ ಭಾಷೆಗಳಿಗೆ ಬರಬೇಕು ಹಾಗೆ ಅಂತ ಅನ್ನೋ ಒಂದು ಬೇಡಿಕೆ ಇದ್ದಿದ್ದರಿಂದ ಆಯಿತು. ಆದರೆ ಆ ಭಾಷೆಗಳಿಗೆ ಸಂಬಂಧಪಟ್ಟವರು ಅನುವಾದ ಮಾಡೋವಂಥವರು ಅನೇಕ ತಪ್ಪುಗಳನ್ನು ಮಾಡಿದ್ರು. ನಮ್ಮಲ್ಲೇನಂತ ಹೇಳಿದರೆ, ಕಳೆದ 100 ವರ್ಷಗಳಿಂದ ಒಂದು ಮಿಥ್ಯೆ ನಮ್ಮ ತಲೆ ಮೇಲೆ ಕೂತಿದೆ, ಸರ್ವಧರ್ಮ ಸಮಭಾವ ಅಂತ. ಎಲ್ಲ ಧರ್ಮಗಳು ಒಂದೇ, ಎಲ್ಲ ರಿಲಿಜನ್ಗಳು ಒಂದೇ ಅಂತ. ಹೀಗಾಗಿ ಏನಾಗಿದೆ, ನಮಗೆ ಧರ್ಮದ ಕಲ್ಪನೆ ಗೊತ್ತಿಲ್ಲ, ರಿಲಿಜನ್ ಪರಿಕಲ್ಪನೆಯೂ ಗೊತ್ತಿಲ್ಲ, ಎರಡಕ್ಕೂ ಕೂಡ ಇರೋ ವ್ಯತ್ಯಾಸ ಗೊತ್ತಿಲ್ಲ, ಎಲ್ಲ ಒಂದು ಹಾಗೆ ಅಂತ. ಆದರೆ ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ನಮ್ಮ ಸನಾತನ ಧರ್ಮ, ಹಿಂದೂ ಸಮಾಜ, ಭಾರತೀಯ ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಎರಡಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅನೇಕ ಬಾರಿ ಉತ್ತರ ಪ್ರದೇಶ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಇದನ್ನು ವ್ಯಾಖ್ಯಾನ ಮಾಡಿವೆ. ಅಂದರೆ ಧರ್ಮದ ಪರಿಕಲ್ಪನೆ ಬೇರೆ, ಸನಾತನ ಧರ್ಮ ಆಗಲಿ ಹಿಂದೂ ಧರ್ಮ ಆಗಲಿ ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕೋ ಅದಕ್ಕೂ ರಿಲಿಜನ್ನಿಗೂ ವ್ಯತ್ಯಾಸ ಇದೆ ಅಂತ. ಆದರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಅನುವಾದ ಮಾಡೋವಂಥವರು ಆ ಇಂಗ್ಲೀಷಿಗೆ ಏನು ಮಹತ್ವ ಇತ್ತು, ಇಂಗ್ಲೀಷ್ ಭಾಷೆನಲ್ಲಿ ಅದು ರಚಿತವಾಗಿತ್ತು, ಅದರ ಅನುವಾದಗಳನ್ನು ತಪ್ಪು ಮಾಡಿದ್ರು. ಉದಾಹರಣೆ, ರಿಲಿಜನ್ ಅನ್ನೋ ಪದಕ್ಕೆ ಧರ್ಮ ಅಂತ ಮಾಡಿದ್ರು. ಇವತ್ತು ಕೂಡ ನಾವು ಗಮನಿಸ್ತೀವಿ, ಅನೇಕ ವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ, ಶಿಕ್ಷಣ ತಜ್ಞರ ಒಂದು ಡಿಸ್ಕಷನ್ಗಳಲ್ಲಿ ಎಲ್ಲ ಕಡೆ ನಾವೇನಂತ ನೋಡ್ತೀವಿ, ಧರ್ಮ, ಮತ, ರಿಲಿಜನ್ ಎಲ್ಲ ಒಂದೇ ಅಂತ. ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಎಲ್ಲದು ಕೂಡ ಬೇರೆ ಬೇರೆ ಹಾಗೆ ಅಂತ. ಯಾವ ಭಾಷೆಯಲ್ಲಿ ಇದನ್ನು ತರಬೇಕು ಅಂದರೆ ಎಲ್ಲ ಭಾಷೆಗಳಲ್ಲೂ ತರಬೇಕು ಹಾಗೆ ಅಂತ. ಅದರಲ್ಲೂ ಪ್ರಮುಖವಾಗಿ ನಮ್ಮದು ಅಧಿಕೃತವಾಗಿ 22 ಭಾಷೆಗಳಿದೆ. ಅದಕ್ಕೆ ಅಧಿಕೃತ ಭಾಷೆಗಳು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಕನ್ನಡವೂ ಸೇರಿದಾಗೆ ತಮಿಳು, ತೆಲುಗು ಎಲ್ಲದೂ ಕೂಡ ಇದೆ ಅದರಲ್ಲಿ. ಆ ಭಾಷೆಗಳಲ್ಲಾದರೂ ಕೂಡ ಪೂರ್ಣ ಅನುವಾದ ಆಗಿದೆಯಾ? ಆಗಿಲ್ಲ, ಭಾಗಶಃ ಆಗಿದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನಂದರೆ ಭಾಗಶಃ ಆಗಿರಬಹುದು, ಪೂರ್ಣವಾಗಿ ಆಗಿಲ್ಲ. ಸಂವಿಧಾನ ಅಂತಂದರೆ ಏನು? ಕೇವಲ ಪೀಠಿಕೆ ಅಲ್ಲ, ಎಲ್ಲ ಅಧಿನಿಯಮಗಳು, ಆ್ಯಕ್ಟ್ಗಳು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸು ಎಲ್ಲದೂ ಕೂಡ ಅದರಲ್ಲಿ ಬರಬೇಕು ಹಾಗೆ ಅಂತ. ನೋಡಿ, ಅನುವಾದ ಎಷ್ಟು ವಿಚಿತ್ರವಾಗಿರುತ್ತೆ ಅಂತ ಹೇಳಿದ್ರೆ, ಕಾನೂನಿನ ಒಂದು ಅನುವಾದನ ತುಂಬ ಗಮನ ಇಟ್ಟು ತುಂಬ ಎಚ್ಚರಿಕೆಯಿಂದ ಅನುವಾದ ಮಾಡಬೇಕಾಗತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಕಾನೂನು ತಜ್ಞರು ಯಾರಿರ್ತಾರೆ, ವಕೀಲರು ಯಾರಿದ್ದಾರೆ, ಅವರು ಕೂಡ ಇದನ್ನು ಗಮನಿಸಿರಬಹುದು. ಏನದು? ಅದಕ್ಕೆ ಕಾನೂನು ಪದಕೋಶ ಅಂತ ಇದೆ, ಸರ್ಕಾರನೇ ಅದನ್ನು ಪ್ರಕಟಿಸಿರೋ ಅಂಥದ್ದು. ಅದರಲ್ಲಿ ಏನಂತ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನೋದಕ್ಕೆ ನಿರ್ದೇಶಕ ತತ್ವಗಳು ಅಂತ ಇದೆ. ಅಲ್ಲಿ ತತ್ವಗಳು ಅನ್ನೋ ಪದದ ಬಳಕೆ ಸರಿ ಇಲ್ಲ. ಹಾಗಾದರೆ ಅದರ ಅರ್ಥ ಏನು ಅಂತ? ಇಂಗ್ಲೀಷ್ನಲ್ಲಿ ಅನೇಕ ನುಡಿಕಟ್ಟುಗಳನ್ನು, ಪದಪುಂಜಗಳನ್ನು ಬಳಸಿದ್ರೂ ಕೂಡ ಅದನ್ನು ಸರಿಯಾದ ಅರ್ಥದಲ್ಲಿ ಬಳಸಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅನುವಾದ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇತ್ತೀಚೆಗೆ ಅನೇಕ ಪದಗಳನ್ನು ನೋಡ್ತೀವಿ, ಹೊಸ ಹೊಸ ಪದಗಳನ್ನು ಹುಟ್ಟು ಹಾಕ್ತಾರೆ. ಆದರೆ ಆ ಪದಗಳನ್ನು ಸರಿಯಾದ ಅರ್ಥದಲ್ಲಿ ತಂದಿರೋದಿಲ್ಲ. ಈಗ ಪೊಲಿಟಿಕಲಿ ಕರೆಕ್ಟ್ ಅಂತ, ಅದರಲ್ಲಿ ಕರೆಕ್ಟ್ ಆಗಿರೋಂಥದ್ದು ಏನೂ ಇಲ್ಲ ಅನ್ನೋದೇ ಮುಖ್ಯ. ಆದರೆ ಅದರ ಅನುವಾದ ಏನು ಮಾಡಿದ್ರು ಭಾಳ ಜನ, ರಾಜಕೀಯ ಸರಿತನ ಹಾಗೆ ಅಂತ. ತಪ್ಪದು. ರಾಜಕೀಯವಾಗಿ ಒಂದು ಆಷಾಢಭೂತಿ ಮನಸ್ಥಿತಿಯನ್ನು ಇಟ್ಕೊಳ್ಳೋವಂಥದ್ದು,
ಅಭಿಪ್ರಾಯಗಳನ್ನು ಇಟ್ಕೊಳ್ಳೋದು ಪೊಲಿಟಿಕಲಿ ಕರೆಕ್ಟ್ ಆಗುತ್ತೆ. ಈ ರೀತಿ ಏನು ಮೂಲ ಪ್ರಯೋಗದಲ್ಲಿ ಬಂತು ಇಂಗ್ಲೀಷು, ಆ ನುಡಿಕಟ್ಟುಗಳನ್ನು ತಪ್ಪಾಗಿ ಅನುವಾದ ಮಾಡೋದಕ್ಕೆ ತೊಂದರೆ ಆಗುತ್ತೆ. ರಿಲಿಜನನ್ನು ಯಾವ ರೀತಿ ಧರ್ಮ ಅಂತ ತಪ್ಪಾಗಿ ಅನುವಾದ ಮಾಡಿದ್ರೋ ಇಲ್ಲಿ ಕೂಡ ಹಾಗೆ ಆಯಿತು. ಏನಂದರು, ನಿರ್ದೇಶಕ ತತ್ವಗಳು. ಹಾಗಲ್ಲ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತಂದರೆ ಏನು, ಅದನ್ನು ಸರಿಯಾಗಿ ಗಮನಿಸಬೇಕು. ಕಾನೂನು ರೂಪಿಸುವಾಗ ಅನುಸರಿಸಬೇಕಾದ ಮಾರ್ಗದರ್ಶಕ ಸೂತ್ರಗಳು. ಕಾನೂನು ನಮ್ಮ ವಿಧಾನಸಭೆ ಆಗಲಿ ಸಂಸತ್ತಾಗಲಿ ಕಾನೂನನ್ನು ರೂಪಿಸ್ತೀವಿ, ಅಲ್ಲಿ ಇದು ಮಾರ್ಗದರ್ಶಕ ಸೂತ್ರಗಳಾಗುತ್ತೆ. ಯಾವುದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸು. ಆದರೆ ಇದಕ್ಕೆ ಕಾನೂನಿನ ಒಂದು ಚೌಕಟ್ಟು, ಕಾನೂನಿನ ವ್ಯಾಪ್ತಿ, ಅಧಿಕಾರ ಇರೋದಿಲ್ಲ. ಇದು ಮಾರ್ಗದರ್ಶಕ ಸೂತ್ರಗಳ ಮಾತ್ರ. ಕಾನೂನು ಆದಮೇಲೆ ಮಾತ್ರನೇ ಅದು ಅನುಷ್ಠಾನಕ್ಕೆ ಬರೋವಂಥದ್ದು. ಇದು ಬಹಳ ಮುಖ್ಯ. ಇದು ಆದರೆ ಕನ್ನಡದಲ್ಲಿ ಇಷ್ಟುದ್ದ ಅನುವಾದ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಮೂಲ ಇಂಗ್ಲೀಷಿನ ಒಂದು ಪದಪುಂಜ ಏನಿದೆ ಅದು ಸರಿಯಾದ ಅರ್ಥವನ್ನು ಧ್ವನಿಸೋದಿಲ್ಲ. ಮತ್ತು ಕನ್ನಡದಲ್ಲಿ ಏನು ನಮ್ಮ ಪದಕೋಶಗಳಲ್ಲೇನಿದೆ ನಿರ್ದೇಶಕ ತತ್ವಗಳು ಅಂತ, ಅದು ಕೂಡ ಸರಿಯಾಗಿಲ್ಲ. ಈ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಇದರಿಂದ ಏನಾಗುತ್ತೆ, ಆ ಇದಕ್ಕೆ ಒಂದು ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇ ಇದೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅನುಷ್ಠಾನ, ಅನ್ವಯ, ಇಂಟರ್ಪ್ರಿಟೇಷನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷಿನ ಟೆಕ್ಸ್ಟ್ ಪಠ್ಯ ಏನಿದೆ ಅದನ್ನೇ ಫೈನಲ್, ಅಂತಿಮ ಅಂತ ನಿರ್ಣಯ ಮಾಡಬೇಕು ಹಾಗೆ ಅಂತ. ಇದು ಸುಪ್ರೀಂ ಕೋರ್ಟಿನ ತೀರ್ಪೇನೆ. ಅಂದರೆ ಅನುವಾದದಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ಮೂಲ ಏನು ಇಂಗ್ಲೀಷ್ನಲ್ಲಿದೆ ಅದರ ಅನ್ವಯ ಆಗಬೇಕು, ಅದನ್ನೇ ನಾವು ಒಂದು ಆಧಾರಕ್ಕೆ ಇಟ್ಕೋಬೇಕು ಹಾಗೆ ಅಂತ. ಎಷ್ಟು ವಿಚಿತ್ರ ನೋಡಿ. ಅಂದರೆ ಇಂಗ್ಲೀಷಿನ ಪ್ರಭುತ್ವ ಈಗಂತೂ ಪತ್ರಿಕೆಗಳಲ್ಲಿ, ಚರ್ಚೆಗಳಲ್ಲಿ, ಸಂವಾದದಲ್ಲಿ ಇಂಗ್ಲೀಷಿನ ಒಂದು ಪ್ರಭುತ್ವ ದಿನದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೆಲವಾರು ದೇಶಗಳ ಹೆಸರುಗಳೇನು ಹೇಳಿದೆ, ಆ ಎಲ್ಲ ದೇಶಗಳೂ ಕೂಡ ಸ್ವಾಭಿಮಾನಿ ದೇಶಗಳು. ತಮ್ಮ ಎಲ್ಲ ಸಂಗತಿಗಳನ್ನು ಕೂಡ, ಉದ್ಯಮ ಆಗ್ಬೋದು, ಶಿಕ್ಷಣ ಆಗ್ಬೋದು, ಎಲ್ಲದನ್ನು ಕೂಡ ಅವರವರ ದೇಶದ ಭಾಷೆಗಳಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ನಮಗೆ ಯಾರಪ್ಪ ಶತ್ರುಗಳು ಅಂತ ಹೇಳಿದ್ರೆ ಮರಾಠಿ, ತೆಲುಗು, ತಮಿಳು, ಹಿಂದಿ ಹೀಗೆ ಅಂತ. ಅವ್ರ ಹಣೆ ಬರೋನೂ ಅದೇ, ನಮ್ಮ ಹಣೆ ಬರೋನೂ ಅದೇ. ಈ ರೀತಿಯಾದಾಗ ಏನಾಗುತ್ತೆ ಅಂತಂದರೆ, ಆ ಕೋತಿ ಬೆಕ್ಕಿನ ಕಥೆ ಥರ ಇಂಗ್ಲೀಷ್ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿ ಈಗಲೂ ಕೂಡ ಅದರ ಒಂದು ನಿಯಂತ್ರಣ ಇದೆ. ಬ್ರಿಟಿಷರು ಹೋದರು, ಆದರೆ ಆ ಬ್ರಿಟಿಷರ ಭಾಷೆ ಹೋಗಿಲ್ಲ. ಇಷ್ಟು ವಿಚಿತ್ರವಾಗಿ ಆಯಿತು. ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಅಂಶ ಕೂಡ ಪ್ರಾಸಂಗಿಕವಾಗಿ ನಿಮ್ಮ ಹತ್ರ ಹೇಳ್ಬೋದು. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಎಷ್ಟು ವ್ಯತ್ಯಾಸ, ಎಷ್ಟು ತೊಂದರೆ ಆಯಿತು ಅಂತ ಹೇಳಿದ್ರೆ, ದೇಶ ವಿಭಜನೆ ಟೈಮಲ್ಲಿ ಏನೊಂದು ಮತೀಯ ಕಲಹಗಳಾಯಿತು, ಏನೊಂದು ಇಸ್ಲಾಮಿನ ಅನುಸರಣೆ ಮಾಡುವಂಥವರು ಪಾಕಿಸ್ತಾನದ ಬೇಡಿಕೆ ಇಟ್ಟರು, ಆಗ ಇಡೀ ದೇಶದಲ್ಲಿ ಗಲಭೆಗಳಾಗ್ತಾಯಿದ್ವು. ಗಾಂಧೀಜಿಯವರು ತಮಗೆ ಯಾರು ಪ್ರೀತಿಪಾತ್ರರೋ ಅವರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಓಡಾಡ್ತಾಯಿದ್ರು. ಕೊನೆಗೆ ಒಂದು ಸರಿ ದೆಹಲಿಗೆ ಬಂದರು. ಆಗ ಅವರು ಸಂವಿಧಾನ ಸಭೆ ಆಗಲೇ ಕೆಲಸ ಮಾಡ್ತಾಯಿತ್ತು. ಅವರು ಬಂದಾಗ ಯಾರು ಅವರನ್ನು ಸ್ವಾಗತ ಮಾಡೋಕ್ಕೆ ಬಂದಿದ್ದರೋ ಅವರನ್ನು ಕೇಳಿದ್ರು, ಏನೇನು ಬಂದಿದೆ ಸಂವಿಧಾನದಲ್ಲಿ, ಏನೇನು ಬಂದಿದೆ ಹಾಗೆ ಅಂತ. ಅವರದು ಹಲವಾರು ಸಂಗತಿಗಳು ಅವ್ರಿಗೆ ಪ್ರಮುಖ, ಮಹತ್ವದ್ದು ಅಂತ. ಖಾದಿ ಆಗ್ಬೋದು, ಮದ್ಯಪಾನ ನಿಷೇಧ, ಪಂಚಾಯತ್ ರಾಜ್, ಗೋಹತ್ಯೆ ನಿಷೇಧ, ಇವೆಲ್ಲ ಏನಾಯಿತು ಹಾಗೆ ಅಂತ. ಆದರೆ ಈ ಥರದ ಅನೇಕ ಸಂಗತಿಗಳನ್ನು ಗಾಂಧೀಜಿಯವರ ಪ್ರೇಶಿಷ್ಯ ಜವಾಹರ್ಲಾಲ್ ನೆಹರು ಇದ್ಯಾವುದನ್ನು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಅವರೇನು ಮಾಡಿದ್ರು, ಈ ಎಲ್ಲ ಸಂಗತಿಗಳನ್ನು ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಬಂದಿದೆ ಅಂತ ಹೇಳಿದರು. ಆದರೆ ಇದರಿಂದ ಆಗಿದ್ದ ತೊಂದರೆ ಏನು ಅಂತ ಹೇಳಿದ್ರೆ, ಇದ್ಯಾವುದೂ ಕೂಡ ಇವತ್ತಿಗೂ ಕೂಡ ಸರಿ ಹೋಗದಲ್ಲೇ ಇರೋ ಸಮಸ್ಯೆಗಳಾಯಿತು. ಗಾಂಧೀಜಿಯವರು ಪ್ರತಿಪಾದನೆ ಮಾಡಿರೋಂಥ ಗೋಹತ್ಯೆ ನಿಷೇಧ ನೋಡಿ, ಅನೇಕ ಆಮೇಲೆ ಕೆಲವಾರು ಕಾಯ್ದೆಗಳು, ತಿದ್ದುಪಡಿಗಳು ಆದರೂ ಕೂಡ ಮೂಲಭೂತವಾಗಿ ಅವ್ರಿಗೆ ಏನಿತ್ತು ಗೋಹತ್ಯೆ ನಿಷೇಧ ಆಗಬೇಕು ಅಂತ, ಅದು ಆಗಲೇ ಇಲ್ಲ. ಈಗಲೂ ಕೂಡ ಅದು ಬಹಳ ದೊಡ್ಡ ಸಮಸ್ಯೆ ಆಗಿ ಉಳಿದಿದೆ. ಇದಿಷ್ಟಕ್ಕೂ ಕಾರಣ ಕಾನೂನಿನ ಪರಿಭಾಷೆ, ಕಾನೂನಿಗೆ ಸಂಬಂಧಪಟ್ಟಿದ್ದು ಮತ್ತು ಈ ಥರದ್ದು ಆಗಿದ್ದು ಅನ್ನೋದು ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲಿ ತಪ್ಪಾಯಿತು ಹಾಗೆ ಅಂತ.
ಇದು ಬಹಳ ವಿಚಿತ್ರವಾದ್ದಿದು. ಈ ಥರದ ಅನೇಕ ಸಂಗತಿಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇವೆ, ಆದರೆ ಅವು ಕಾನೂನುಗಳಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಸಾರಾಂಶ ಇಷ್ಟೇ, ನಾವು ಭಾರತೀಯ ಭಾಷೆಗಳನ್ನು ಶಕ್ತಿಯುತವನ್ನಾಗಿ ಮಾಡಬೇಕು. ಈ ಎಲ್ಲ ಸಂಗತಿಗಳು ಕೂಡ, ಅಂದರೆ ಉದಾಹರಣೆ ಕಾನೂನುಗಳ ರಚನೆ ಏನಿದೆ ಇವತ್ತಿಗೂ ಕೂಡ ಅನೇಕ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಇದರಲ್ಲಿ ಇಂಗ್ಲೀಷ್ನಲ್ಲೇ ಅದರ ರಚನೆ ಆಗುತ್ತೆ, ಇಂಗ್ಲೀಷ್ನಲ್ಲೇ ರೂಪಿಸಲಾಗ್ತಾ ಇದೆ. ಇದು ಭಾರತೀಯ ಭಾಷೆಗಳಲ್ಲಿ ಆಗಬೇಕು. ಏಕೆ ಅಂತ ಹೇಳಿದರೆ ಕಾನೂನಲ್ಲಿ ಒಂದು ಸ್ವಲ್ಪವರೂ ಕೂಡ ವ್ಯತ್ಯಾಸ ಆಗೋ ಹಾಗಿಲ್ಲ. ಹೇಳೋದಾದರೆ ಒಂದು ವಾಕ್ಯ ಇದೆ, ಕಾನೂನಿನ ಒಂದು ವಾಕ್ಯ ಇಂಗ್ಲೀಷ್ನಲ್ಲಿ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ 2-3 ವಾಕ್ಯಗಳನ್ನಾಗಿ ಮಾಡೋಕ್ಕಾಗೋದಿಲ್ಲ, ಮಾಡೋ ಹಾಗಿಲ್ಲ. ಒಂದೇ ವಾಕ್ಯದಲ್ಲೇ ಬರಬೇಕು. ಆಗ ಅದರ ಒಂದು ಬಿಗಿ ಇರುತ್ತೆ, ಅರ್ಥವ್ಯಾಪ್ತಿ ಸರಿ ಹೋಗುತ್ತೆ. ಈ ಎಲ್ಲ ಕಾರಣಗಳಿಂದಲೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಹಾಗೆ ಅಂತ. ಅಂತಿಮವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಭಾಷೆಗಳಲ್ಲೇ, ಕನ್ನಡದಲ್ಲಿ, ಭಾರತೀಯ ಭಾಷೆಗಳಲ್ಲಿ ಈ ಕಾನೂನಿನ ಸಂಗತಿಗಳೆಲ್ಲದೂ ಕೂಡ ರೂಪಿತವಾಗಬೇಕು. ಅದೇ ಪರಿಹಾರ. ಅದಿಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಅಸಂಬದ್ಧವಾದ ಅನುವಾದಗಳು ಮತ್ತು ಅಸಂಬದ್ಧವಾದ ಒಂದು ಸಮಸ್ಯೆಗಳು ನಮಗೆ ನಾವೇ ಹುಟ್ಟಾಕೊಳ್ತೀವಿ. ಅದಕ್ಕೆ ಪರಿಹಾರನೇ ಇಲ್ಲ. ಆ ಥರ ಆಗುತ್ತೆ ಹಾಗೆ ಅಂತ. ನಮ್ಮ ಸಂವಿಧಾನ ಆಗ್ಬೋದು, ನಮ್ಮ ಕಾನೂನಿನ ಅನೇಕ ಸಂಗತಿಗಳಾಗ್ಬೋದು, ಕೇವಲ ಇಂಗ್ಲೀಷ್ನಲ್ಲಿವೆ, ಯಾವುದೇ ಭಾರತೀಯ ಭಾಷೆನಲ್ಲೂ ಕೂಡ ಪೂರ್ಣವಾಗಿ ಲಭ್ಯ ಇಲ್ಲ ಅನ್ನೋವಂಥದ್ದು ಅವಮಾನಕರ ಅಲ್ವೇ, ತಪ್ಪಲ್ವೇ? ಇದನ್ನು ಸರಿಪಡಿಸಬೇಕು ಹಾಗೆ ಅಂತ ಅನ್ನೋವಂಥದ್ದು ನನ್ನ ಒಂದು ಮನವಿ. ನಮಸ್ಕಾರ ಬಂಧುಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.